ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಕಿರುತೆರೆ ಕುಟುಂಬ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಅಮೃತಧಾರೆ ಕಾರ್ ಡ್ರೈವರ್ ಅವರಿಬ್ಬರನ್ನು ಮನೆಗೆ ತಲುಪಿಸಿ ವಾಪಸ್ ಹೋಗೋಕ್ಕೆ ಹೊರಡಬೇಕಾದ್ರೆ ಅಂಕಲ್ ಬನ್ನಿ ಕಾಫಿ ಕುಡ್ಕೊಂಡು ಹೋಗಿ ಅಂತ ಲಚ್ಚಿ ಕರೀತಾಳೆ. ಭೂಮಿಕನೂ ಕರೀತಾಳೆ. ಆಗ ಡ್ರೈವರ್ ಓಕೆ ಮೇಡಮ್ ಬರ್ತೀನಿ, ಇಷ್ಟು ದೊಡ್ಡ ಮನೆ ಕಟ್ಟೋಕ್ಕೆ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಅಟ್ಲೀಸ್ಟ್ ಈ ಮನೆಯ ಒಳಗಡೆ ಕೂತು ಒಂದು ಕಾಫಿನಾದರೂ ಕುಡಿತೀನಿ ಅಂತ ಬರ್ತಾನೆ. ಅವನು ಮಾತು ಕೇಳಿದಾಗ ಭೂಮಿಕಾಗೆ ಟೆನ್ಷನ್ ಆಗುತ್ತೆ, ಅಷ್ಟು ಮಾತಾಡ್ತಾ ಇರ್ತಾನೆ. ಕೂತ್ಕೊಳ್ಳಿ ಕಾಫಿ ತರ್ತೀನಿ ಅಂತ ಭೂಮಿಕಾ ಒಳಗಡೆ ಹೋಗ್ತಾಳೆ. ಭೂಮಿಕಾಗೆ ಶಕುಂತಲಾ ಹಾಲಿನಲ್ಲಿ ಪೌಡರ್ ಮಿಕ್ಸ್ ಮಾಡಿ ಕೊಡ್ತಾಳೆ. ಭೂಮಿಕಾ ಅದನ್ನು ಕುಡಿಬೇಕು ಅನ್ನುವಷ್ಟರಲ್ಲಿ ಮಲ್ಲಿ ಬರ್ತಾಳೆ. ಅಕ್ಕೋರೆ ನಿಮ್ಮ ಅಮ್ಮ ಇದನ್ನೆಲ್ಲ ಕಲಿಸಿದ್ದಾರೆ ಅಂತ ತಿಂಡಿ ಕೊಡ್ತಾಳೆ. ಭೂಮಿಕಾ ಹಾಲನ್ನು ಪಕ್ಕಕ್ಕಿಟ್ಟು ತಿಂಡಿ ತಿಂದು ಹಾಲು ಬೇಡ ಅಂತೇಳಿ ಹೋಗ್ತಾಳೆ ಅಲ್ಲಿಂದ. ಭೂಮಿಕಾ ಕಾಫಿ ತಂದು ಡ್ರೈವರಿಗೆ ಕೊಡ್ತಾಳೆ. ಹಾಗೆ ಅವನ ಬಗ್ಗೆ ವಿಚಾರಿಸ್ತಾಳೆ. ಹಾಗೆ ಅವನು ಕಾಫಿ ಕುಡ್ಕೊಂಡಾದ್ಮೇಲೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಭೂಮಿಕನ ಹೊರಗಡೆ ಕರ್ಕೊಂಡು ಹೋಗಿ ರೌಡಿಗಳು ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು ಅನ್ನೋದನ್ನು ಭೂಮಿಕಾ ಹತ್ರ ಹೇಳ್ತಾನೆ. ಭೂಮಿಕಾಗೆ ಶಾಕ್ ಆಗುತ್ತೆ. ಹಾಗೆ ಡ್ರೈವರ್ ಅವರಿಬ್ಬರನ್ನು ಮನೆಗೆ ತಲುಪಿಸಿ ವಾಪಸ್ಸು ಹೊರಡಬೇಕಾದ್ರೆ ಸುಧಾನ ನೋಡ್ತಾನೆ. ಹಲೋ ಮೇಡಮ್ ಅಂತ ಕರೀತಾನೆ. ಆಗ ಸುಧಾ ಅಯ್ಯಯ್ಯೋ ಇವನ ಕೈಗೆ ಸಿಕ್ಕಾಕೊಂಡ್ರೆ ತಲೆ ತಿಂತಾನೆ ಅಂತ ಅಲ್ಲಿಂದ ಹೋಗ್ತಾಳೆ. ಆಗ ಆ ಡ್ರೈವರ್ ಒಂದು ನಿಮಿಷ ನಿಲ್ಲಿ ಅಂತ ಅವಳ ಹತ್ರ ಹೋಗ್ತಾನೆ. ನಿಮ್ಮನ್ನು ಎಲ್ಲೋ ಹತ್ರದಿಂದ ನೋಡಿದ್ದೀನಿ ಅಂತ ಅನ್ನಿಸ್ತಾ ಇದೆ, ನಿಮ್ಮ ಹೆಸರೇನು ಮೇಡಮ್ ಅಂತ ಕೇಳ್ತಾನೆ. ಆಗ ಸುಧಾ ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಡ್ರೈವರ್ ಅಲ್ಲ ಹೆಸರು ಕೇಳಿದರೆ ಯಾಕೆ ಕಿಡ್ನಿ ಕೇಳಿದೆ ಅನ್ನೋ ಥರ ಆಡ್ತೀರಾ, ನಾನೇನು ಸುಮ್ಮನೆ ಹೆಸರು ಕೇಳಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಲಚ್ಚಿ ಬರ್ತಾಳೆ. ಹಾಯ್ ಅಂಕಲ್ ನೀವು ಇನ್ನೂ ಹೋಗಿಲ್ವಾ ಅಂತ ಕೇಳ್ತಾಳೆ. ಆಗ ಡ್ರೈವರ್ ಅವಳ ಹತ್ರ ಮಾತಾಡ್ತಾ ಇರ್ತಾನೆ. ಹಾಗೇ ಹೋಗಬೇಕಾದ್ರೆ ಲಚ್ಚಿ ಮತ್ತು ಸುಧಾಗೆ ಇಬ್ಬರಿಗೂ ಬಾಯಿ ಅಂತ ಅಲ್ಲಿಂದ ಹೋಗ್ತಾನೆ. ಭೂಮಿಕಾ ಗೌತಮ್ ಹತ್ರ ಹೊರಗಡೆ ಹೋಗಿರೋ ವಿಷಯನ ಹೇಳ್ತಾ ಇರ್ತಾಳೆ. ಆಗ ಗೌತಮ್ ಅಲ್ಲ ಫ್ರೀಡಮ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ, ಮನೆಯಲ್ಲೇ ಓಡಾಡಿ ಅಂದರೆ ಹೊರಗಡೆ ಹೋಗಿದ್ರಲ್ಲ ಅಂತಾನೆ. ಆಗ ಭೂಮಿಕಾ ನಾವು ನಮ್ಮ ಕಾರಲ್ಲೇ ಹೋಗಿದ್ದು, ವಾಪಸ್ ಬರಬೇಕಾದ್ರೆ ಕಾರ್ ಕೆಟ್ಟೋಯ್ತು, ಅಲ್ಲಿಂದ ಕ್ಯಾಬಲ್ಲಿ ಬಂದ್ವಿ. ಆ ಕ್ಯಾಬ್ ಡ್ರೈವರ್ ಪಟ್ಪಟ ಅಂತ ಮಾತಾಡ್ತಾ ಇದ್ದ, ಅವನ ಮಾತಲ್ಲೇ ಗೊತ್ತಾಯಿತು ಅವನು ಒಳ್ಳೆ ಹುಡುಗ ಅಂತ. ಅವನು ಎಮ್.ಟೆಕ್ ಮಾಡ್ಕೊಂಡಿದ್ದಾನೆ, ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಂತೆ, ಲೇ ಆಫ್ ಆಗಿ ಕೆಲಸ ಕಳ್ಕೊಂಡ, ಕೆಲಸ ಹುಡುಕ್ತಾ ಇದ್ದೀನಿ, ಅಲ್ಲಿವರೆಗೆ ಕ್ಯಾಬ್ ಓಡಿಸ್ತೀನಿ ಅಂತ ಹೇಳ್ತಿದ್ದ ಅಂತ ಹೇಳ್ತಾಳೆ. ಅಲ್ಲ ಗೌತಮ್ ಅವರೇ ನಮ್ಮ ಕಂಪನಿಲಿ ಜಾಬ್ ಓಪನಿಂಗ್ಸ್ ಇದೆಯಾ ಅಂತ ಕೇಳ್ತಾಳೆ. ಅವನ ರೆಸ್ಯೂಮ್ ಫಾರ್ವರ್ಡ್ ಮಾಡ್ತೀನಿ, ನೀವು ಇಂಟರ್ವ್ಯೂ ಮಾಡಿ ಓಕೆ ಅಂದರೆ ಜಾಬ್ ಕೊಡಿಸಿ ಅಂತ ಕೇಳ್ತಾಳೆ. ಗೌತಮ್ ಓಕೆ ಅಂತ ಹೇಳ್ತಾನೆ. ಭೂಮಿಕಾಗೆ ಕಾರ್ ಆಕ್ಸಿಡೆಂಟ್ ಆಗೋ ಕನಸು ಬೀಳುತ್ತೆ. ಸಡನ್ನಾಗಿ ಎದ್ದು ಕೂತ್ಕೋತಾಳೆ. ಗೌತಮ್ ಕೇಳ್ತಾನೆ ಏನಾಯಿತು ಏನಾಯಿತು ಭೂಮಿಕಾ ಅಂತ. ಏನಾದರೂ ಇದ್ರೆ ನನ್ನ ಹತ್ರ ಹೇಳಿ ಅಂತ ಹೇಳ್ತಾನೆ. ಆಗ ಭೂಮಿಕಾ ಕಾರ್ ವಿಷಯನ ಹೇಳದೆ ಆ ಲಾಕೆಟಲ್ಲಿ ಮೈಕ್ ಇರೋ ವಿಷಯನ ಗೌತಮ್ ಹತ್ರ ಹೇಳ್ತಾಳೆ. ಯಾರೋ ಆ ಚೈನಲ್ಲಿ ಮೈಕ್ ಇಟ್ಟಿದ್ರು, ನಾವೇನು ಮಾತಾಡ್ತೀವಿ ಅಂತ ಟ್ರ್ಯಾಕ್ ಮಾಡೋಕ್ಕೆ ಈ ಥರ ಮಾಡಿದರೆ, ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಗೌತಮಿಗೂ ಶಾಕ್ ಆಗುತ್ತೆ. ಯಾರಿರಬಹುದು ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿ ಶಕುಂತಲಾ ಸಿಕ್ಕಾಕೋತಲ್ಲ. ಕಾದು ನೋಡೋಣ ನಾಳಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.